ಒಂದ್ಸರಿ ದೇವ್ರನ್ನ ದರ್ಶನ ಪಡ್ಕೊಂಡ್ರೆ ಸಾಕು, ನಮ್ಮ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ. ಏನೇ ಇದ್ರೂ ಒಳ್ಳೆ ಅನುಭವ ಆಗುತ್ತೆ. ತುಂಬ ಶಕ್ತಿ ದೇವತೆ ಅಮ್ಮನವ್ರ ಹತ್ರ ಹರಕೆ ಮಾಡ್ಕೊಂಡು ಒಂದು 2-3 ಮಂತ್ಸ್ಗೆ ಕನ್ಸೀವ್ ಆಗಿ ಪಾಪು ಕೂಡ ಆಯಿತು. ಈಗ ಪಾಪು ಆಲ್ಮೋಸ್ಟ್ 1.5 years ಆಗಿದೆ. ಸೊ ತುಂಬ ಪವರ್ಫುಲ್. ಒಂದು 5 ವಾರ ಬಂದ್ವಿ ಮಗಳ ಮದುವೆ ಸಮಸ್ಯೆಗೆ. ಈಗ ಮದುವೆ ಸೆಟ್ ಆಯಿತು, ನಮ್ಗೆ ತುಂಬ ಖುಷಿ ಆಯಿತು, ಒಳ್ಳೇದಾಗಿದೆ, ತುಂಬ ಬೇಗನೆ ಸೆಟ್ ಆಯಿತು ಮಗಳಿಗೆ. ಹೌದು, ಸ್ನಾನನೂ ಮಾಡಿಸ್ಕೊಂಡ್ವಿ ಮಗಳಿಗೆ. ಒಂದು 3 ವಾರ ಸ್ನಾನ ಮಾಡಿಸಿದ್ವಿ, ಬೇಗ ಮದುವೆ ಸೆಟ್ ಆಯಿತು. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ. ಹೊಸಕೋಟೆಯಿಂದ ಸರಿಸುಮಾರು 16 ಕಿಲೋಮೀಟರ್ ಸಮೀಪದಲ್ಲಿದೆ. ನನ್ನ ಹೆಸರು ಜೀವಿತಾ ಅಂತ. ನಾವು ಆಲ್ಮೋಸ್ಟ್ 3 yearsಯಿಂದ ಅಮ್ಮವ್ರ ಹತ್ರ ಬರ್ತಾ ಇದ್ದೀವಿ. ಸೊ ನಮ್ಮದು ಬೆಂಗಳೂರೇ. ಇಲ್ಲಿ ಬಂದ ಮೇಲೆ ನನಗೆ ಪಾಪು ಕೂಡ ಆಯಿತು. ಆ್ಯಂಡ್ ಒಂದ್ಸರಿ ದೇವ್ರನ್ನ ದರ್ಶನ ಪಡ್ಕೊಂಡ್ರೆ ಸಾಕು, ನಮ್ಮ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ. ಏನೇ ಇದ್ದರೂ ಒಳ್ಳೆ ಅನುಭವ ಆಗುತ್ತೆ. ತುಂಬ ಶಕ್ತಿ ದೇವತೆ ಅಮ್ಮನವರು. ಆ್ಯಂಡ್ ನಮ್ಮದು ಹರಕೆ ಕೂಡ ಇತ್ತು. ಇವತ್ತು ಹರಕೆ ಪೂಜೆ ಮಾಡಿಸ್ತಾ ಇದ್ದೀವಿ. ಅಮ್ಮನವ್ರ ಹತ್ರ ಹರಕೆ ಮಾಡಿಕೊಂಡು ಒಂದು 2-3 ಮಂತ್ಸ್ಗೆ ಕನ್ಸೀವ್ ಆಗಿ ಪಾಪು ಕೂಡ ಆಯಿತು. ಈಗ ಪಾಪುಗೆ ಆಲ್ಮೋಸ್ಟ್ 1.5 years ಆಗಿದೆ. ಸೊ ತುಂಬ ಪವರ್ಫುಲ್. ಹರಕೆ ಅಂತ ಅಂದರೆ ಆ್ಯಕ್ಚುಲಿ ನಮಗೆ ಇಲ್ಲಿ ನಾಗರ್ಕಲ್ ಪ್ರತಿಷ್ಠಾಪನೆ ಮಾಡೋಕ್ಕೆ ಹೇಳಿದರು. ಸೊ ಮಾಡಿ ಆದಮೇಲೆ ₹1 ಕಾಯಿನಲ್ಲಿ ಅಲ್ಲಿ ಕಟ್ಟಿದ್ವಿ. ಸೊ ಅದಾದಮೇಲೆ ನಮಗೆ ಪಾಪು ಆದಮೇಲೆ ಈಗ ನಾವು ಹರಕೆದು ಪೂಜೆ ಮಾಡಿಸ್ತೇವೆ. ನಾಗರ್ಕಲ್ ಪ್ರತಿಷ್ಠಾಪನೆ ಮಾಡೋಕ್ಕೆ ಹೇಳಿದರು. ಲೈಕ್ ನಾವು ಪ್ರತಿಷ್ಠಾಪನೆ ಇನ್ನೂ ಮಾಡೇ ಇರಲಿಲ್ಲ. ಲೈಕ್ ಪ್ರತಿಷ್ಠಾಪನೆ ದಿನಕ್ಕೆ ನಂಗೆ ಆಲ್ರೆಡಿ ಕನ್ಸೀವ್ ಆಗಿಬಿಟ್ಟಿತ್ತು. ಆಗಲೇ ಆಲ್ರೆಡಿ 1 month ಆಗಿಬಿಟ್ಟಿತ್ತು. ಸೊ ಅಂದರೆ ನಮ್ಗೆ ಮಾಡೋಕ್ಕೆ ಮುಂಚೆನೇ ನಮಗೆ ರಿಸಲ್ಟ್ ಅದು ಮಾತಲ್ಲಿ ಹೇಳೋಕ್ಕೂ ಆಗದೆ ಇರೋದು. ತುಂಬ ಪವರ್ಫುಲ್. ಖಂಡಿತ ಬನ್ನಿ. ನಿಮ್ಮ ಮನಸ್ಸಲ್ಲಿ ಏನೇ ಇದ್ದರೂ 1 ನಿಮಿಷ ಕಣ್ಣು ಮುಚ್ಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಮ್ಮನವ್ರು ಖಂಡಿತ ಈಡೇರಿಸ್ತಾರೆ. ಯಾವತ್ತೂ ನಿರಾಸೆ ಮಾಡಲ್ಲ. ತುಂಬ ಪವರ್ಫುಲ್ ಇದೆ. ನನ್ನ ಹೆಸರು ಶಾಂತಮ್ಮ ಅಂತ, ರಾಂಪುರದಿಂದ ಬರ್ತಾಯಿದ್ದೀವಿ. ಒಂದು 5 ವಾರ ಬಂದ್ವಿ ಮಗಳ ಮದುವೆ ಸಮಸ್ಯೆಗೆ. ಈಗ ಮದುವೆ ಸೆಟ್ ಆಯಿತು, ನಂಗೆ ತುಂಬ ಖುಷಿ ಆಯಿತು. ಮತ್ತು ಆರೋಗ್ಯ ಸಮಸ್ಯೆ ಇದೆ ನನಗೆ, ಮತ್ತೆ ಕೇಳ್ಕೊಳಕ್ಕೆ ಬಂದಿದ್ದೀನಿ. ಆದ್ದರಿಂದ ಒಳ್ಳೆಯದಾಗಿದೆ, ತುಂಬ ಬೇಗನೆ ಸೆಟ್ ಆಯಿತು ಮಗಳಿಗೆ. ಹೌದು, ಸ್ನಾನನೂ ಮಾಡಿಸ್ಕೊಂಡ್ವಿ ಮಗಳಿಗೆ. ಒಂದು 3 ವಾರ ಸ್ನಾನ ಮಾಡಿಸಿದ್ವಿ, ಬೇಗ ಮದುವೆ ಸೆಟ್ ಆಯಿತು. ಇಲ್ಲ, ಎಷ್ಟು ಬೇಗನೆ ಸೆಟ್ ಆಯಿತು. ಬೇರೆ ಕಡೆಗಿಂತ ಇಲ್ಲಿ 5 ವಾರ ಬಂದ್ವಿ, ಬೇಗ ಎಲ್ಲವೂ ಅನುಕೂಲ ಆಗಿದೆ. ಈಗ ಮದುವೆನೂ ಸುಸೂತ್ರವಾಗಿ ಆಗಬೇಕು, ಅಮ್ಮ ದಯೆ ತೋರಿಸ್ಬೇಕು. ಹೂ ಎತ್ತದಂಗೆ ಮಗಳು ಮದುವೆ ಮಾಡಿಬಿಟ್ರೆ ನಂಗೆ ಅದು ಸಾಕು. ತುಂಬ ಖುಷಿ ಆಗ್ತದೆ. ಇವತ್ತು ತುಂಬ ಖುಷಿಯಿಂದನೇ ಬಂದೆ ನಾನು. ಆ್ಯಕ್ಚುಲಿ ತುಂಬ ಒಳ್ಳೆಯದಾಗುತ್ತೆ. ಬಂದು ನಿಮ್ಮ ಕಷ್ಟಗಳನ್ನ ತೀರಿಸ್ಕೊಳ್ಳಿ ಅಂತ ಹೇಳ್ತೀನಿ. ನಮ್ಮೂರು ಮದ್ದೂರು, ಸುಧಾ ಮಾದೇಗೌಡ ಅಂತ ಹೆಸರು. ನಾನು ಒಂದು ಜಮೀನು ವಿಷಯಕ್ಕೋಸ್ಕರ ಇಲ್ಲಿಗೆ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಇಲ್ಲಿಗೆ ಬಂದೆ. ತಾಯಿ ಭದ್ರಕಾಳಿ ಆಶೀರ್ವಾದದಿಂದ ಇಲ್ಲಿಗೆ ಅವಳೇ ಕರ್ಸ್ಕೊಂಡ್ಲೋ ಏನೋ ಗೊತ್ತಿಲ್ಲ, ಬಂದು ಒಂದು 3-4 ವಾರ ಬಂದೆ. 4 ವಾರದೊಳಗೆ ನನಗೆ ಸಕ್ಸಸ್ಸು ಕಾಣಿಸ್ತು. ತಿರ್ಗಾ ಮತ್ತೆ 4 ವಾರ ಬಂದೆ, ಆಗೋಯ್ತದು, ಆಯಿತು. ನನಗೆ ಜಮೀನು ಸಮಸ್ಯೆ ಬಗೆಹರಿತು. ಈಗ ಮತ್ತೆ ನನಗೆ ಸೈಟು ಮಾರಾಟ ಮಾಡಬೇಕು, ಅದಕ್ಕೋಸ್ಕರ ಬಂದಿದ್ದೀನಿ. ಆ ತಾಯಿ ನನಗೆ ದಾರಿ ಕೊಟ್ಟು, ನಂಗೆ ದಾರಿ ಸಮಸ್ಯೆ ಇದೆ, ಆ ದಾರಿ ಕೊಟ್ಟು ನನಗೆ ಪರಿಹಾರ ಮಾಡಿಕೊಡ್ಲಿ ಅಂತ ಮತ್ತೆ ಬರ್ತಾಯಿದ್ದೀನಿ. 15ನೇ ವಾರ ಆಯ್ತಿದ್ದು ಈಗ ಬಂದಿರೋದು. 18 ವಾರ ಬರಬೇಕು ಅಂದ್ಕೊಂಡಿದ್ದೀನಿ. 18 ವಾರದೊಳಗೆ ನನಗೆ ಮುಗಿಸ್ಕೊಡಮ್ಮ ಅಂತ ಕೇಳ್ತಾಯಿದ್ದೀನಿ.
ತುಂಬ ಪವರ್ ಆಗಿದೆ, ತುಂಬ ಪವರು ನನಗೆ. ನನಗೆ ತುಂಬ ಪವರು ಅನ್ನಿಸ್ತು, ಬಂದೆ ನಾನು. ಬನ್ನಿ, ನಿಮಗೂ ಒಳ್ಳೇದಾಗುತ್ತೆ. ತಾಯಿ ಆಶೀರ್ವಾದ ಒಳ್ಳೇದಾಗುತ್ತೆ. ಒಳ್ಳೇದು ಮಾಡ್ತಾಳೆ ತಾಯಿ, ನಿಜವಾಗ್ಲೂ ಸತ್ಯವಾಗ್ಲೂ ಒಳ್ಳೇದು ಮಾಡ್ತಾಳೆ ತಾಯಿ. ನನಗೆ ಮಾಡಿದ್ದಾಳೆ, ನಾನು ಅಂಥ ಕಷ್ಟಪಟ್ಟಿದ್ದೀನಿ, ನನಗೆ ಮಾಡಿದ್ದಾಳೆ. ಕಣ್ಣೀರು ಹಾಕೊಂಡು ಹೋಗಿದ್ದೀನಿ, ನನಗೆ ನಗ್ನಗ್ತಾ ಈಗ ಕರ್ಸ್ಕೊಂಡವಳೆ ಬಂದಿದ್ದೀನಿ. ಇಲ್ಲ ಏನಿಲ್ಲ, 7 ರೂಪಾಯಿ, ನಾನು 7 ರೂಪಾಯಿ ಕಟ್ಬಿಟ್ಟು ಹೋಗಿದ್ದೆ ಅಷ್ಟೇ. ಅದು ಕಟ್ಬಿಟ್ಟು ಹೋಗಿ ಕೇಳ್ಕೊಂಡು ಹೋದೆ ಅಷ್ಟೇ, ಇನ್ನೇನು ಮಾಡಿಲ್ಲ. ನಾನು ಮಾಡ್ತೀನಿ, ನನ್ನ ಕೈಲಾದ ಸೇವೆ ನಾನು ದೇವ್ರು ಕೊಟ್ಬಿಟ್ಟು ಹೋಗ್ತೀನಿ. ನಾನು ಅವ್ರು ಯಾರು ಏನು ಕೇಳಿಲ್ಲ, ಇಲ್ಲಿ ಮಾಡಿಸ್ಕೊಂಡಿದ್ದೀನಿ. ಅದು ತುಂಬ ಒಳ್ಳೆಯದು. ನನ್ನ ಮೈಯಲ್ಲಿ ಏನೋ ವಿಶೇಷ ಕಾಣಿಸ್ತು, ಅದನ್ನು ನೀರು ಹಾಕ್ಸ್ಕೊಂಡ್ಮೇಲೆ ಒಳ್ಳೇದಾಯಿತು. ನಾನು ಬಂಗಾರಪೇಟೆಯಿಂದ ಬಂದಿದ್ದೀನಿ. ನನ್ನ ಹೆಸರು ರಾಜೇಶ್ವರಿ ಅಂತ. ನಾನು ಒಬ್ಬ ಶಿಕ್ಷಕಿಯಾಗಿ 30 ವರ್ಷ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಈ ಒಂದು ತಾವರೆಕೆರೆ ಹತ್ರ ಇರುವಂಥ ಕಾಳಪ್ಪನಹಳ್ಳಿ ಹತ್ರ ಇರುವಂತಹ ಈ ಅಮ್ಮನವರ ಭದ್ರಕಾಳಿ ಅಮ್ಮನವರ ದೇವಸ್ಥಾನದ ಸನ್ನಿಧಾನಕ್ಕೆ ಬಂದಿದ್ದೀನಿ. ಇದು ನಾನು ಬಂದಿರೋದು 2ನೇ ಸಲ. ತುಂಬ ಜನ ಅಮ್ಮನವ್ರ ಬಗ್ಗೆ ಹೇಳಿದರು, ಈ ಅಮ್ಮನವ್ರದ್ದು ತುಂಬ ಶಕ್ತಿ ಇದೆ, ಅಮ್ಮನವ್ರನ್ನ ಒಂದು ಸಲ ಹೋಗಿ ನೋಡಿ, ನಿಮ್ಮ ಮನಸ್ಸಲ್ಲಾಗಿರುವಂಥ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸ್ತಾಳೆ ಅಮ್ಮ ಅಂತ ಹೇಳಿದ್ರು. ಆ ಒಂದು ನಂಬಿಕೆಯಿಂದನೇ ನಾನು ಇಲ್ಲಿ ಬಂದೆ. ಮೊದಲ ಸಲ ಬಂದು ಕುಂಕುಮಾರ್ಚನೆ ಮಾಡಿಸಿ ಹೋದೆ ಅಮ್ಮನವ್ರಿಗೆ. ಇಲ್ಲಿ ತುಂಬಾ ನನಗೆ ಒಂದು ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಕ್ತು ಅಂತ ಹೇಳ್ಬೋದು. ಈ ಸಲ ನಾನು ಬಂದಿರೋದು ಹರಕೆ ಕಟ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನನ್ನ ಮಗನಿಗೆ ಒಂದು ವಿವಾಹ ಯೋಗ ಬೇಗ ಸಿಗಲಿ, ಆಮೇಲೆ ಒಂದು ಆರೋಗ್ಯ ವೃದ್ಧಿಸ್ಲಿ. ನನಗೆ ಒಂದು ಕನಸಿದೆ, ಬೆಂಗಳೂರಲ್ಲಿ ಒಂದು ಒಳ್ಳೆ ಮನೆ ತಗೋಬೇಕು ಅಂತ ಒಂದು ಆಸೆ ಇದೆ. ಈ ಎಲ್ಲ ಕನಸುಗಳನ್ನ ಈಡೇರಿಸ್ತಾರೆ ಅಮ್ಮ ಅಂತ ಒಂದು ನಂಬಿಕೆಯಿಂದ ಇಲ್ಲಿಗೆ ಬಂದು ಇವತ್ತು 7 ರೂಪಾಯಿ ಒಂದು ಮುಡಿಯನ್ನು ಕಟ್ಟಿದ್ದೀನಿ, ಮತ್ತು ಆರೋಗ್ಯ ವೃದ್ಧಿಗೆ ಒಂದು 3 ರೂಪಾಯಿ ಮುಡಿಯನ್ನು ಕಟ್ಟಿದ್ದೀನಿ. ನನಗೆ ಅಮ್ಮನವರ ಒಂದು ಮೇಲೆ ತುಂಬ ನಂಬಿಕೆ ಇದೆ, ಖಂಡಿತ ತಾಯಿ ಮಾಡ್ತಾರೆ ಅಂತ. ಇಲ್ಲಿ ಬಂದಿರೋವಂಥ ಎಲ್ಲ ಭಕ್ತಾದಿಗಳನ್ನ ನೋಡಿದಾಗೂ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಯಿತು. ಅಮ್ಮನವರ ಸನ್ನಿಧಾನದಲ್ಲಿ ಇವತ್ತು ಹರಕೆ ಕಟ್ಕೊಂಡು ಹೋಗ್ತಾ ಇದ್ದೀನಿ. ಈ ಒಂದು ಹರಕೆ ಫಲಿಸಿ ಅಮ್ಮನವ್ರಿಗೆ ಒಂದು ಒಳ್ಳೆ ನಾವು ಒಂದು ಪೂಜೆ, ಅಭಿಷೇಕ ಸನ್ನಿಧಾನಕ್ಕೆ ಬಂದು ಮಾಡಬೇಕು ಅನ್ನೋ ಒಂದು ಇಷ್ಟಾರ್ಥ ನೆರವೇರಿಸಲಿ ಅಂತ ನಾನು ಇವತ್ತು ಬೇಡ್ಕೊತಾ ಇದ್ದೀನಿ. ತುಂಬ ಭಕ್ತಿಪೂರ್ವಕವಾಗಿದೆ ಇದು. ಇಷ್ಟಾರ್ಥ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಅಚಲವಾಗಿದೆ. ಎಲ್ಲ ಭಕ್ತಾದಿಗಳು ಈ ಮೂಲಕ ಹೇಳ್ತಾ ಇದ್ದೀನಿ, ಇಲ್ಲಿ ಬರುವಂಥ ನಿಮ್ಮೆಲ್ಲರಿಗೂ ನಿಮ್ಮ ಕಷ್ಟಗಳನ್ನು ಅಮ್ಮ ಖಂಡಿತ ಪರಿಹರಿಸ್ತಾರೆ. ಇಲ್ಲಿ ಒಂದು ದೈವಿಕ ಶಕ್ತಿ ಇದೆ ಅಂತ ಹೇಳ್ಬೋದು. ಹಾಗಾಗಿ ಈ ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನಗಳಲ್ಲಿ ಬಂದು ಅಮ್ಮನ ಒಂದು ಸನ್ನಿಧಾನದಲ್ಲಿ ಪೂಜೆ ಕೈಗೊಳ್ಳಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಗೀತಾ ಅಂತ. ನಾನು ಬಂಗಾರಪೇಟೆಯಿಂದ ಬಂದಿದ್ದೀನಿ. ಈ ತಾವರೆಕೆರೆಯಲ್ಲಿ ಕಾಳಪ್ಪನಪುರ ಅಂತ ಈ ಒಂದು ಊರಲ್ಲಿರ್ತಕ್ಕಂಥ ಮಹಾದೇವಿಯ ಒಂದು ಸನ್ನಿಧ್ಯ ಇವತ್ತು ನನಗೆ ಮೇಡಮ್ನವ್ರ ಸಹಾಯದಿಂದ, ಅವರು ಕೂಡ ಅವ್ರ ಜೊತೆ ನಾನು ಕೂಡ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ. ಅವ್ರು ಹೇಳಿದ್ರು, ಲಾಸ್ಟ್ ಟೈಮ್ ಬಂದು ಹೋಗಿದ್ದೆ, ನೀನು ಬಾ ಅಂತ ಹೇಳಿದರು. ಸರಿ, ಇವತ್ತು ನಾನು ಹಾಸ್ಪಿಟ್ಲಿಗೆ ಹೋಗಬೇಕು, ನನಗೆ ಸ್ಟಮಕ್ ಪೇಯ್ನ್ ಇದೆ, ಹಾಗಾಗಿ ನಾನು ಆಸ್ಪತ್ರೆಗೆ ಹೋಗೋಳು ಟಿಕೆಟ್ ಕೌಂಟ್ರಲ್ಲಿ ನಿಂತಿದ್ದೆ. ಮೇಡಮ್ ಕಾಲ್ ಮಾಡಿದ್ರು, ದೇವ್ರ ದಯೆ ಅಮ್ಮನ ದರ್ಶನ ಮಾಡಬೇಕು ಅಂತ ಇವತ್ತು ನನಗೆ ಋಣ ಇತ್ತೇನೋ. ನಾನು ಟಿಕೆಟ್ ಕೌಂಟ್ರಿಂದ ವಾಪಸ್ ಬಂದು ಮತ್ತು ನಾನು ಇಲ್ಲಿಗೆ ನಾವಿಬ್ಬರು ಕೂಡ ನನ್ನ ಜೊತೆಗೆ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅಮ್ಮನ ಕೂಡ ಕರ್ಕೊಂಡ್ಬಂದಿದ್ದೀವಿ. ನಾವೆಲ್ಲ ದೇವರಿಗೆ ಮುಡಿ ಕಟ್ಟಿದ್ವಿ, ಹರಕೆ ಮಾಡ್ಕೊಂಡಿದ್ದೀವಿ. ನಂಗೆ ಇಲ್ಲಿ ಬಂದಿದ್ದ ತಕ್ಷಣ, ನೋಡಿದ ತಕ್ಷಣ ಅರ್ಚನೆ ಎಲ್ಲ ಮಾಡೋದು ತುಂಬ, ಎಂಥ ಒಂದು ಇದನ್ನು ನಾನು ಬೆಂಗಳೂರಿಗೆ ಹೋಗಿದ್ರೆ ಈ ಒಂದು ಭಾಗ್ಯ ನನಗೆ ಸಿಗ್ತಿರ್ಲಿಲ್ವೇನೋ ಅಂತ ಅಂದ್ಕೊಂಡು ನಾನು ಇಲ್ಲಿ ಬಂದು ತುಂಬ ನಂಬಿಕೆನೇ ಜೀವನವೇ ನಂಬಿಕೆ ಮೇಲೇ ಈ ಜಗತ್ತೇ ನಿಂತಿದೆ. ಜಗನ್ಮಾತೆ ಕೃಪೆಯಿಂದ ನನಗೆಲ್ಲ ಒಳ್ಳೆಯದಾಗುತ್ತೆ, ಎಲ್ರಿಗೂ ಒಳ್ಳೆಯದಾಗುತ್ತೆ ಅನ್ನೋ ಪೂರ್ಣವಾದಂಥ ನಂಬಿಕೆಯಿಂದ ನಾನು ಈ 2 ಮಾತನ್ನು ಆಡ್ತೀನಿ. ನಾವು 3 ಸ್ವಾಮಿ ಭಕ್ತರಳ್ಳಿ, ಮಧುಗಿರಿ ತಾಲೂಕು, ಭಕ್ತರಳ್ಳಿ, ತುಮಕೂರು ಡಿಸ್ಟಿಕ್ಕು. ನಾವು ಬಂದು 6ನೇ ವಾರದಿಂದ ನಾವು ಬರ್ತಾ ಇದ್ದೀವಿ. ನಮಗೆಲ್ಲ ಒಳ್ಳೆಯದೇ ಆಗ್ತಾಯಿದೆ. ಹಿಂಗೆ ನನ್ನ ಮಕ್ಕಳಿಂದ ನನಗೆ ತೊಂದರೆ ಆಯಿತು, ನನ್ನ ಹೆಂಡತಿ ಮಕ್ಕಳಿಂದ ನನಗೆ ತೊಂದರೆ ಆಯಿತು. ಈ ಅಮ್ಮವರು ನನ್ನ ಕಾಪಾಡಿದ್ರು. ಮುಂದೆ ನನಗೆ ಹಿಂಗೆ ಒಳ್ಳೆಯದು ಮಾಡಬೇಕು ಅನ್ನೋದು ನಾನು ಕೇಳ್ಕೊತಾ ಇದ್ದೀನಿ ಸ್ವಾಮಿ. ನಾನು ತೀರ್ಥ ಸ್ನಾನ ಮಾಡ್ಕೊಂಡೆ, ನನಗೆಲ್ಲ ಒಳ್ಳೆಯದೇ ಆಯಿತು. ಹಿಂಗೆ ನನಗೆ ಹಿಂಗೆ ಒಳ್ಳೇದೇ ಆಗಬೇಕು ಅಂತ ನಾನು ಬೇಡ್ಕೊತಾ ಇದ್ದೀನಿ ದೇವ್ರನ್ನ. ಎಲ್ಲರೂ ಬನ್ನಿರಿ, ಎಲ್ಲರಿಗೂ ಒಳ್ಳೇದಾಗಲಿ. ನನ್ನಿಂದ ಎಲ್ಲರಿಗೂ ನನಗಾಗಿದೆ, ಎಲ್ಲರಿಗೂ ಒಳ್ಳೇದಾಗಲಿ. ದಯವಿಟ್ಟು ಬಂದು ದೇವ್ರನ್ನ ಬೇಳ್ಕೊಳ್ರಿ. ನಿಮ್ಗೆ ಏನು ಬೇಕೋ ಅದು ಕಷ್ಟ ಸುಖ ಕೇಳ್ಕೊಳ್ರಿ.
ನನಗೆ ಒಳ್ಳೇದಾಗಿದೆ ಅಂತ ನಿಮಗೂ ಒಳ್ಳೇದಾಗಲಿ, ಸಂತೋಷ. ದೇವರು ಅಮ್ಮ ತಾಯಿ ಕಾಪಾಡ್ತಾಳೆ. ಪ್ರತಿಂಗಿ ದೇವಿ ಭದ್ರಕಾಳೀಶ್ವರಿ ದಯವಿಟ್ಟು ಕಾಪಾಡ್ತಾಳೆ. ಬಂದ್ರಿ, ನೀವೆಲ್ಲರೂ ಬರ್ರಿ. ನನಗೆ ಹೆಂಡತಿ ಮಗದಿಂದ ಭಾರಿ ತೊಂದರೆ ಆಯ್ತು. ನನಗೆ ಇವತ್ತು ನನಗಿನ್ನ ತೊಂದರೆ ನಡೆಯೋದ್ರಾಗೆ ಐತೆ, ಆದರೂ ಕೂಡ ನಂಗೆ ಒಳ್ಳೇದಾಗೋದ್ರಾಗೆ ಐತೆ. ಅವ್ರು ಏನು ತೊಂದರೆ ಕೊಟ್ಟರು ನನಗೆ ಒಳ್ಳೇದಾಗೋದೇ ಐತೆ. ನಾನು ಸ್ವಂತ ಊರು ಬಿಟ್ಟು ಅಲ್ಲಿ 6-7 ತಿಂಗಳಾಗೋಯ್ತು. ನನಗೆ ಹಿಂದೂ ನೋಡೋರಿಲ್ಲ, ಮುಂದೆ ನೋಡೋರಿಲ್ಲ, ನನ್ನ ಕಷ್ಟ ಕೇಳೋರಿಲ್ಲ. ಅದಕ್ಕೋಸ್ಕರ ಈ ತಾಯಿ ಮರೆ ಹೋಗಿದ್ದೀನಿ. ಈ ತಾಯಿ ಎಲ್ಲ ಅನುಕೂಲ ನೀವು ಮಾಡಿಕೊಡ್ತಾ ಇದ್ದಾಳೆ. ದಯವಿಟ್ಟು ಎಲ್ಲರಿಗೂ ಒಳ್ಳೇದಾಗಲಿ, ಬರ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.